ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಈ ಲ್ಯಾಂಡ್ ಸರ್ವೇರ್ ಕ್ವಿಕ್ ರಿವಿಷನ್ ಈ ಒಂದು ಕ್ಲಾಸಿನ ಸೆಕೆಂಡ್ ಕ್ಲಾಸನ್ನು ಇಲ್ಲಿ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ ಕ್ಲಾಸ್ 1 ಕಂಪ್ಲೀಟ್ ಮಾಡಿರ್ತೀವಿ. ಸೊ ಇದರ ಒಂದು ಉದ್ದೇಶ ಏನಪ್ಪ ಅಂದರೆ ಎಲ್ಲ ಇತಿಹಾಸ, ಭೂಗೋಳ, ಈ ಒಂದು ಸಾಮಾನ್ಯ ಜ್ಞಾನದ ರಿಲೇಟೆಡ್ ಏನು ಮಾಹಿತಿ ಇದೆಯಲ್ಲ, ಸೊ ಆ ಒಂದು ಎಲ್ಲ ಮಾಹಿತಿಯನ್ನು ಇಲ್ಲಿ ಕ್ವಿಕ್ಕಾಗಿ ರಿವೈಸ್ ಮಾಡೋಣ. ಸೊ ಫ್ರೆಂಡ್ಸ್, ನಿಮಗೆ ಲ್ಯಾಂಡ್ ಸರ್ವೇಯರ್ ಪ್ರಿಪ್ರೇಷನ್ ಆಗಲಿ ಮತ್ತಿತರ ಒಂದು ಎಕ್ಸಾಮ್ಗಳಿಗಾಗಿ ಇಲ್ಲಿ ಕೆಳಗಡೆ ಲಿಂಕಲ್ಲಿ ಒಂದು ಆ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕನ್ನು ನೀವು ಓಪನ್ ಮಾಡಿ ಎಲ್ಲ ಒಂದು ವಿಡಿಯೋಗಳನ್ನು ನೋಡ್ಬೋದು. ಲೆಟ್ ಸ್ಟಾರ್ಟ್. ಸ್ವತಂತ್ರ ಪೂರ್ವ ಭಾರತದ ಪ್ರಮುಖ ಪತ್ರಿಕೆ ಮತ್ತು ಸಂಪಾದಕರು. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ವೆರಿ ಇಂಪಾರ್ಟೆಂಟ್, ದಿ ಬೆಂಗಾಲ್ ಗೆಜೆಟ್. ಇದನ್ನು ಬರೆದವರು ಅಂದರೆ ಈ ಕಡೆ ಇವೆಲ್ಲ ಪತ್ರಿಕೆ. ಓಕೆ, ಇವರು ಸಂಪಾದಕರು ಜೇಮ್ಸ್ ಅಗಸ್ಟಸ್ ಹಿಕ್ಕಿ. ಕೇಸರಿ ಮರಾಠ ಬಾಲಗಂಗಾಧರನಾಥ್ ತಿಲಕ್. ವಂದೇ ಮಾತರಂ ಅರವಿಂದ ಘೋಷ್. ಸೋಮಪ್ರಕಾಶ್ ಈಶ್ವರ್ಚಂದ್ರ ವಿದ್ಯಾಸಾಗರ್. ಹಿಂದೂಸ್ತಾನ್ ಮದನ್ ಮೋಹನ್ ಮಾಳವೀಯ. ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್. ಅಲ್ ಹಿಲಾಲ್ ಅಬ್ದುಲ್ ಕಲಾಂ ಆಜಾದ್. ಇಂಡಿಪೆಂಡೆಂಟ್ ಮೋತಿಲಾಲ್ ನೆಹರು. ಪಂಜಾಬಿ ಲಾಲಾ ಲಜಪತ್ ರಾಯ್. ನ್ಯೂ ಇಂಡಿಯಾ ಆನಿ ಬೆಸೆಂಟ್. ಇವರು ಇನ್ನೊಂದು ಬರೆದಿದ್ದಾರೆ, ಕಾಮನ್ವೆಲ್ ಅಂತ, ಕಾಮನ್ವೆಲ್. ಓಕೆ, ನ್ಯೂ ಇಂಡಿಯಾ ಆ್ಯಂಡ್ ಕಾಮನ್ವೆಲ್ ಆನಿ ಬೆಸೆಂಟ್. ಸೌಮತ್ ಕುಮುದಿ ಮತ್ತು ಮೀರತ್ ಉಲ್ ಅಕ್ಬರ್. ಸೌಮತ್ ಕುಮುದಿ ಮತ್ತು ಮೀರತ್ ಉಲ್ ಅಕ್ಬರ್, ಇದು ರಾಜಾರಾಮ್ ಮೋಹನ್ ರಾಯ್. ಇದು ಸೌಮತ್ ಕುಮುದಿ ಅನ್ನೋಕ್ಕಿಂತ ಹೆಸರೇನಿದೆ, ಸಂವಾದ ಕುಮುದಿ ಅಂತ ಇದೆ. ಓಕೆ, ಇದು ರಾಜಾರಾಮ್ ಮೋಹನ್ ರಾಯ್. ಇಂಡಿಯನ್ ಮಿರರ್ ದೇವೇಂದ್ರನಾಥ್ ಟಾಗೋರ್. ನವಜೀವನ ಯಂಗ್ ಇಂಡಿಯಾ ಹರಿಜನ್ ಗಾಂಧೀಜಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ನ್ಯೂ ಇಂಡಿಯಾ ಅನ್ನೋದು ಆನಿ ಬೆಸೆಂಟ್ ಬರೆದಿದ್ದಾರೆ, ಯಂಗ್ ಇಂಡಿಯಾ ಇರೋದು ಗಾಂಧೀಜಿ. ಓಕೆ, ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಸ್ವಾಮಿ ವಿವೇಕಾನಂದ. ಅಂದರೆ ಹೀಗೆ ಒಂದು ಪತ್ರಿಕೆ ಮತ್ತು ಸಂಪಾದಕರು ಕೊಟ್ಟು ಮ್ಯಾಚ್ ದ ಫಾಲೋವಿಂಗ್ ಅಂತಲೂ ಕೊಡ್ಬೋದು, ಹೊಂದಿಸಿ ಬರೆಯಿರಿ. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟ್. ಇಲ್ಲಿ ಕೆಲವೊಂದು ಸೈನ್ಸ್ ಮತ್ತು ಕೆಲವೊಂದು ಸೈನ್ಸ್ ಕ್ವಶನ್ ಇದಾವೆ ನೋಡಿ. ರಾಕೆಟ್ ಚಲಿಸುವ ತತ್ವ. ಈಗ ರಾಕೆಟ್ ಹೇಗೆ ಹೋಗುತ್ತಪ್ಪ? ರಾಕೆಟ್ ಹೇಗೆ ಹೋಗುತ್ತೆ? ಓಕೆ, ರಾಕೆಟ್ ಹೇಗೆ ಹೋಗುತ್ತೆ? ಈಗ ಮೇಲಿಂದ ಹೋದರೆ ಅಂದರೆ ಈಗ ಮೇಲೆ ಆ್ಯಕ್ಷನ್, ಇದಕ್ಕೆ ಪ್ರತಿರೋಧವಾಗಿ ರಿಯಾಕ್ಷನ್ ಇರುತ್ತೆ. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಎ ರಿಯಾಕ್ಷನ್. ಇದು ಏನು ಹೇಳ್ತದ? ನ್ಯೂಟನ್ಸ್ ಥರ್ಡ್ ಲಾ. ಓಕೆ, ನ್ಯೂಟನ್ಸ್ ಥರ್ಡ್ ಲಾ ಮುಖಾಂತರ ಇದು ಚಲಿಸ್ತದೆ. ಬಟ್ ಈ ಒಂದು ಚಲಿಸುವ ತತ್ವ ಅಂದರೆ ಇದು ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಸೂರ್ಯನನ್ನು ಸುತ್ತಲೂ 88 ದಿನಗಳನ್ನು ತೆಗೆದುಕೊಳ್ಳುವ ಗ್ರಹ ಬುಧ. ಎಲ್ಲಕ್ಕಿಂತ ಕಡಿಮೆ ದಿನಗಳನ್ನು ತೆಗೆದುಕೊಳ್ಳೋದು ಇದೆ. ಯಾಕೆಂದರೆ ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಯಾವುದು? ಇದು ಬುಧ. ಓಕೆ, ಪೃಥ್ವಿ ಎಷ್ಟು ತಗೋತಾ? 365. ಹಾಲನ್ನು ಕಡಿದು ಬೆಣ್ಣೆ ಮಾಡುವಾಗ ಈ ಕಾರಣದಿಂದ ಬೆಣ್ಣೆ ಬೇರ್ಪಡುತ್ತದೆ. ಸೆಂಟ್ರಿಫ್ಯೂಗಲ್ ಫೋರ್ಸ್. ಮೂರನೇ ಪಾನಿಪತ್ ಯುದ್ಧ ನಡೆದಿದ್ದು 1761. ಭೋಪಾಲ್ ಅನಿಲ್ ದುರಂತದಲ್ಲಿ ಬಿಡುಗಡೆಯಾದ ವಿಷಕಾರಿ ಅನಿಲ ಮಿಥೈಲ್ ಐಸೋಸೈನೈಟ್. ಓಕೆ, ಇದು 1984 ನಡೆದಿದೆ. ಓಕೆ,
ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರುವುದು ಉತ್ತರ ಪ್ರದೇಶದಲ್ಲಿ. ಮಾನವ ದೇಹದ ಅತಿ ಚಿಕ್ಕ ಗ್ರಂಥಿ ಪಿಟ್ಯುಟರಿ ಗ್ರಂಥಿ. ಇದು ಎಲ್ಲಕ್ಕಿಂತ ಚಿಕ್ಕ ಗ್ರಂಥಿ ಪಿಟ್ಯುಟರಿ, ಆದರೆ ಇದು ಎಲ್ಲಕ್ಕಿಂತ ಏನಪ್ಪ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೆಸೋದೈತೆ, ಮಾಸ್ಟರ್ ಗ್ಲ್ಯಾಂಡ್. ಓಕೆ, ನೆಕ್ಸ್ಟ್ ಎಗ್ಮಾರ್ಕ್. ಎಗ್ಮಾರ್ಕ್ ಅಂದರೆ ಇದು ಕೃಷಿ ಉತ್ಪನ್ನಗಳ ಗುಣಮಟ್ಟ ನಿರ್ಧಾರಕ ಚಿಹ್ನೆ. ಎಗ್ಮಾರ್ಕ್ ಆಯಿತು. ಮತ್ತು ಹಾಲ್ಮಾರ್ಕ್ ಅಂತ ಬರುತ್ತೆ. ಓಕೆ, ಹಾಲ್ಮಾರ್ಕ್ ಇದು ಗೋಲ್ಡು. ಓಕೆ, ಯುನೆಸ್ಕೋ ಆಡಳಿತ ಕಚೇರಿ ಇರುವುದು ಪ್ಯಾರಿಸ್ನಲ್ಲಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ವರದಕ್ಷಿಣೆ ವಿರೋಧ ಕಾನೂನು ಜಾರಿಗೆ ತಂದಿದ್ದು 1961ರಲ್ಲಿ. ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ಫ್ರೆಂಚರು ಭಾರತೀಯ ಸಂಸ್ಥಾನಗಳನ್ನು ಭಾರತಕ್ಕೆ ಹಸ್ತಾಂತರಿಸಿದ ವರ್ಷ 1951. ಓಕೆ, ಐ ಥಿಂಕ್ ಇದು ನೋಡಿದಾಗೆ 1954 ಮಟ್ಟ ಇದೆ ಅಂತ ಅನಿಸುತ್ತೆ, ಬಟ್ ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಭಾರತದ ಪ್ರಮುಖ ವಿದ್ಯುತ್ ಸ್ಥಾವರಗಳು ಅಂದರೆ ಅಣು ವಿದ್ಯುತ್, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಓಕೆ, ಒಂದನೇದ್ದು ನರೋರಾ ಆಟೋನಮಿಕ್ ಪವರ್ ಸ್ಟೇಷನ್, ಉತ್ತರ ಪ್ರದೇಶ್. ನರೋರಾ ಇರೋದು ಉತ್ತರ ಪ್ರದೇಶದಲ್ಲೇ. ಓಕೆ, ತಾರಾಪುರ ಮಹಾರಾಷ್ಟ್ರ, ಕಕ್ರಪುರ ಗುಜರಾತ್, ಕೂಡನ್ಕುಳಂ ತಮಿಳುನಾಡು. ಕೂಡನ್ಕುಳಂ ಮತ್ತು ಕಲ್ಪಕಂ ಇನ್ನೊಂದು ಬರುತ್ತೆ, ನೆನಪಿಡಿ, ಕಲ್ಪಕಂ ಇವು ತಮಿಳುನಾಡು. ಕೈಗಾ ಕರ್ನಾಟಕ. ಓಕೆ, ಗೋರಖ್ಪುರ್ ಹರಿಯಾಣ. ಇನ್ನೊಂದು ರಾಜಸ್ಥಾನದಲ್ಲಿ ಒಂದಿದೆ, ಅದು ಯಾವುದಂತ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಜಲವಿದ್ಯುತ್ ಸ್ಥಾವರಗಳು ಬಾಂದರ್ದರ ಮತ್ತು ಭಟ್ಗಾರ್ ಮಹಾರಾಷ್ಟ್ರ. ಬೆಲ್ಕ್ ಬೈಬಲ್ ಮತಾತಿಲ್ ಬಬೈಲ್, ಇದು ಬೈಬಲ್ ಅಲ್ಲ, ಬೆಲ್ಕ್ ಬಬೈಲ್ ಮತಾತಿಲ್ ಉತ್ತರ ಪ್ರದೇಶ್. ಚನಾನಿ 1 ಜಮ್ಮು ಕೆನಲ್ ಸಲಾಲ್ ಜಮ್ಮು ಕಾಶ್ಮೀರ್. ಇಂದಿರಾ ಸಾಗರ್ ಓಂಕಾರೇಶ್ವರ್ ಮಧ್ಯ ಪ್ರದೇಶ್. ಲಿಟ್ಲ್ ರಂಜಿತ್ ಪಶ್ಚಿಮ ಬಂಗಾಳ. ಸಲಾಲ್ ಇರೋದು ಜಮ್ಮು ಕಾಶ್ಮೀರ್, ಸಮಾಲ್ ಇರೋದು ಒಡಿಸ್ಸಾ. ಓಕೆ, ನೆಕ್ಸ್ಟ್ ಸೌರ ವಿದ್ಯುತ್. ಬಿಟ್ಟಾ ಸೋಲಾರ್ ಪ್ಲ್ಯಾಂಟ್ ಗುಜರಾತ್. ಸೋಲಾರ್ ಪಾರ್ಕ್ ಮಿಥಾಪುರ್ ಗುಜರಾತ್ ಇವು. ಧೀರುಭಾಯಿ ಅಂಬಾನಿ ಸೋಲಾರ್ ಪ್ಲ್ಯಾಂಟ್ ರಾಜಸ್ಥಾನ್. ಸಾಕ್ರಿ ಸೋಲಾರ್ ಪ್ಲ್ಯಾಂಟ್ ಮಹಾರಾಷ್ಟ್ರ. ಉಷ್ಣ ವಿದ್ಯುತ್ ಸೌರ. ಕೋರ್ಬಾ ಛತ್ತೀಸ್ಗಢ. ओबरा रेहान सिंगरौली परिचय हरिद्वारगंज उत्तर प्रदेश. तालचेर और तलचेर उड़ीसा. सातपुरा संजय गांधी मध्य प्रदेश. मुंद्रा गुजरात. बकरेश्वर पश्चिम बंगाल. राजीव गांधी हरियाणा. कोटा राजस्थान. ಇಲ್ಲಿ ಕೆಲವೊಂದು ಬಿರುದುಗಳನ್ನು ನೋಡೋಣ. ಓಕೆ, ಲೋಕಮಾನ್ಯ ಇದು ಬಾಲಗಂಗಾಧರ ತಿಲಕ. ಶಾಂತಿದೂತ ಲಾಲ್ ಬಹದ್ದೂರ್ ಶಾಸ್ತ್ರಿ. ಗುರುದೇವ ರವೀಂದ್ರನಾಥ್ ಟಾಗೋರ್. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ದೀಪಧಾರಿಣಿ ಮಹಿಳೆ ಫ್ಲಾರೆನ್ಸ್ ನೈಂಟಿಂಗೇಲ್. ಗಡಿನಾಡ ಗಾಂಧಿ ಅಬ್ದುಲ್ ಗಫಾರ್ ಖಾನ್. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್. ಚಿನ್ನದ ಹುಡುಗಿ PT ಉಷಾ. ಲಿಟಲ್ ಮಾಸ್ಟರ್ ಸುನಿಲ್ ಗವಾಸ್ಕರ್. पंजाब केसरी लाला लाजपत राय. काश्मीर केसरी
ಶೇಖ್ ಮೊಹಮ್ಮದ್ ಅಬ್ದುಲ್, ರಾಜಾಜಿ ಸಿ ರಾಜಗೋಪಾಲಾಚಾರಿ, ಪ್ರಿಯದರ್ಶಿನಿ ಇಂದಿರಾ ಗಾಂಧಿ. ಕೆಲವು ಪ್ರದೇಶಗಳಿರುವ ಅಡ್ಡ ಹೆಸರುಗಳು. ತೆನಾಲಿ ಆಂಧ್ರ ಪ್ಯಾರಿಸ್. ಗುಂಟೂರು ಸಿಟಿ ಆಫ್ ಚಿಲ್ಲೀಸ್ ಅಂದರೆ ಮೆಣಸಿನ್ಕಾಯಿ ನಗರ. ಗುಂಟೂರು ಮೆಣಸಿನ್ಕಾಯಿ ಫೇಮಸ್ ಅದು. ವಿಜಯವಾಡ ಪ್ಲೇಸ್ ಆಫ್ ವಿಕ್ಟರಿ ಅಂದರೆ ವಿಜಯದ ನಗರ, ಅದಕ್ಕೆ ವಿಜಯವಾಡ ಅಂತಾರೆ ಅದಕ್ಕೆ. ಅಮೃತ್ಸರ್ ಗೋಲ್ಡನ್ ಸಿಟಿ, ಚಿನ್ನದ ನಗರಿ. ಪಟಿಯಾಲ ರಾಯಲ್ ಸಿಟಿ. ಮುಜಾಫರ್ಪುರ್ ಲಿಚ್ಚಿ ಸಿಟಿ. ಪಾಲನ್ಪುರ್ ಫ್ಲವರ್ ಸಿಟಿ. सूरत डायमंड सिटी, बारडोली बटर सिटी, भोपाल सिटी ऑफ लेक्स, मंडी पावर ऑफ हब सिटी, श्रीनगर सिटी ऑफ रिवर्स, पानीपत सिटी ऑफ रिवर्स, गुड़गांव मिलेनियम सिटी. अलाहाबाद अबोर्ड ऑफ द गॉड. वाराणसी रिलीजियस कैपिटल ऑफ इंडिया ಅಂದರೆ ಒಂದು ಧಾರ್ಮಿಕ ರಾಜಧಾನಿ ಅಂತ ಕರೀತಾರೆ. ಕಾನ್ಪುರ್ ಲೆದರ್ ಸಿಟಿ ಚರ್ಮದ ನಗರ. ಮೀರತ್ ಸ್ಪೋರ್ಟ್ಸ್ ಕ್ಯಾಪಿಟಲ್. ಲಖನೌ ಸಿಟಿ ಆಫ್ ಮಾರ್ಬಲ್ಸ್. ಕೂರ್ಗ್ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ. ಆರೋವಿಲ್ಲೆ ಸಿಟಿ ಆಫ್ ಡಾನ್. गार्डन सिटी बेंगलूर. धनबाद कोल कैपिटल. ಇಲ್ಲಿ ಇದು ಕಲ್ಲಿದ್ದಲಿಗೆ ಭಾಳ ಫೇಮಸ್ ಇದೆ ಧನ್ಬಾದ್. ಜೈಪುರ್ ಪಿಂಕ್ ಸಿಟಿ. ಜೋಧ್ಪುರ್ ಸನ್ ಸಿಟಿ. ಜೈಸಲ್ಮೇರ್ ಗೋಲ್ಡನ್ ಸಿಟಿ. ತೇಜ್ಪುರ್ ಸಿಟಿ ಆಫ್ ಬ್ಲಡ್. ಭುವನೇಶ್ವರ್ ಟೆಂಪಲ್ ಸಿಟಿ. ಕಟಕ್ ಸಿಲ್ವರ್ ಸಿಟಿ. ಯವತ್ಮಾಳ್ कॉटन सिटी. नासिक वाइन कैपिटल. पुणे डेक्कन क्वीन. नागपुर सिटी ऑफ ऑरेंज. ಇದು ನಾಗ್ಪುರ್ ಮಹಾರಾಷ್ಟ್ರದಲ್ಲಿರುವ ನಾಗ್ಪುರ್ ಇದು ಆರೆಂಜ್ಗಳಿಗೆ ಫೇಮಸ್ಸು. ಮತ್ತು ಮಹಾರಾಷ್ಟ್ರದಲ್ಲಿರುವ ನಾಸಿಕ್ಕು ಇದು ವೈನ್ ಅಂದರೆ ಏನು ಮೇನ್ಲಿ ಇದು ಲಿಕ್ಕರ್ ಆಯಿತು, ಬಟ್ ಇದು ಗ್ರೇಪ್ಸ್ಗೆ ಭಾಳ ಫೇಮಸ್ ಇದು. ಓಕೆ, ಅದಕ್ಕೆ ಇದನ್ನು ವೈನ್ ಕ್ಯಾಪಿಟಲ್ ಅಂತಾರೆ. ಕೊಲ್ಹಾಪುರ್ ಸಿಟಿ ಆಫ್ ರೆಸ್ಲರ್, ಕುಸ್ತಿಪಟುಗಳು ತುಂಬ ಕಾಣ್ತಾರೆ ಇಲ್ಲಿ. ಎರಾಕಾಡ್ ಪುವರ್ ಮ್ಯಾನ್ಸ್ ಊಟಿ, ಬಡವರ ಊಟಿ ಅಂತಾರೆ ಅದಕ್ಕೆ. ಇಲ್ಲಿ ಭಾರತದಲ್ಲಿ ಕೆಲವೊಂದು ಕ್ರಾಂತಿಗಳಾಗಿದ್ದಾವೆ, ಅದರಲ್ಲೇ ಕೆಲವೊಂದು ಕೃಷಿ ಕ್ರಾಂತಿಗಳು. ಓಕೆ, ಈಗ ಒಂದನೇದ್ದು ಏನಪ್ಪ, ಶ್ವೇತ ಕ್ರಾಂತಿ. ಈ ಶ್ವೇತ ಕ್ರಾಂತಿ ಅಂದರೆ ವೈಟ್ ರಿವಲ್ಯೂಷನ್, ಇದು ಹಾಲಿಗೆ ಸಂಬಂಧಿಸಿದೆ. ಭಾರತದಲ್ಲಿ ಶ್ವೇತ ಕ್ರಾಂತಿಯು ವರ್ಗೀಸ್ ಕುರಿಯನ್ ಅವರ ಒಂದು ನೇತೃತ್ವದಲ್ಲಿ ಹಾಲಿನ ಉತ್ಪನ್ನವನ್ನು ಹೆಚ್ಚು ಮಾಡಲು ಪ್ರಾರಂಭಿಸಲಾಯಿತು. ಓಕೆ, ನೆಕ್ಸ್ಟ್ ನೀಲಿ ಕ್ರಾಂತಿ, ಇದು ಮೀನುಗಾರಿಕೆಗೆ ಸಂಬಂಧಿಸಿದೆ, ಅಂದರೆ ಬ್ಲೂ ರಿವಲ್ಯೂಷನ್. ಹಳದಿ ಕ್ರಾಂತಿ ಎಣ್ಣೆ ಬೀಜಕ್ಕೆ ಸಂಬಂಧಿಸಿದೆ. ಪಿಂಕ್ ಕ್ರಾಂತಿ, ಪಿಂಕ್ ಇದು ಸಿಗಡಿಗೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟ್ ಬೂದು ಕ್ರಾಂತಿ ಉಣ್ಣೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಸ್ವರ್ಣ ಕ್ರಾಂತಿ ಗೋಲ್ಡನ್ ರಿವಲ್ಯೂಷನ್, ತೋಟಗಾರಿಕೆ ಅಥವಾ ಹಣ್ಣುಗಳು. ಕಪ್ಪು ಕ್ರಾಂತಿ ಪೆಟ್ರೋಲಿಯಂ. ನೆಕ್ಸ್ಟ್ ಕೆಂಪು ಕ್ರಾಂತಿ ಮಾಂಸ ಮತ್ತು ಟೊಮ್ಯಾಟೊ. ಬೆಳ್ಳಿ ಕ್ರಾಂತಿ ಸಿಲ್ವರ್ ರಿವಲ್ಯೂಷನ್ ಮೊಟ್ಟೆಗೆ ಸಂಬಂಧಿಸಿದೆ. ರೌಂಡ್ ಕ್ರಾಂತಿ ಇದು ಆಲೂಗಡ್ಡೆಗೆ ಸಂಬಂಧಿಸಿದೆ. ಇಲ್ಲಿ ಕೆಲವೊಂದು ಹಳೆಯ ಮತ್ತು ಹೊಸ ಹೆಸರುಗಳನ್ನು ನೋಡೋಣ. ಇಲ್ಲಿರೋದು ಇವೆಲ್ಲ ಹಳೆಯವು, ಇವು ಹೊಸವು. ಮೊದಲಿಗೆ ಅರಬ್ಬಿ ಸಮುದ್ರಕ್ಕೆ ರತ್ನಾಕರ ಅಂತ ಕರೀತಿದ್ರು. ಬಂಗಾಳ ಕೊಲ್ಲಿಗೆ ಮಹೋದಧಿ ಅಂತ ಕರೀತಿದ್ರು.
ಐ ಥಿಂಕ್ ಮ್ಯಾಕ್ಸಿಮಮ್ ಜನಕ್ಕೆ ಈ ಒಂದು ಹೆಸರುಗಳು ಗೊತ್ತಿಲ್ಲ. ಕೇಳ್ತಾರೆ ರತ್ನಾಕರಂದು ಯಾವ ಸಮುದ್ರಕ್ಕೆ ಕರೀತಿದ್ರಂತ. ಓಕೆ, ನೆಕ್ಸ್ಟ್ ಮೌಂಟ್ ಎವರೆಸ್ಟ್ ಗೌರಿಶಂಕರ. ಕಿಂಕಿಂಚುಂಗ ಅದು ಕಾಂಚನಚುಂಗ ಆರ್ ಕಂಚನಗಂಗಾ. ಫೈಜಾಬಾದ್ ಅಯೋಧ್ಯೆ. ಓಕೆ, ಈಗನೂ ಇದು ಅಯೋಧ್ಯೆ ಅಂತಲೇ ಮಾಡಿದ್ದಾರೆ. ಓಕೆ, ಪೋರ್ಬಂದರು ಸುಧಾಮಪುರಿ. ದೌಲತಾಬಾದ್ ಮುಂಚೆ ದೇವಗಿರಿ ಅಂತ ಇತ್ತು ಇದು. ಓಕೆ, ಡೆಹ್ರಾಡೂನ್ ದ್ರೋಣಧಾರ. ಡಾರ್ಜಿಲಿಂಗ್ ದುರ್ಜಯಲಿಂಗ. ಲಾಹೋರ್ ಲವ್ಪುರ. ಭವಾನಿಪುರ ಅಂತ ಢಾಕಾ ಕರೀತಿದ್ರು. ಪುರುಷಪುರ ಪೇಶಾವರ್. ಭಾಗ್ಯನಗರ ಹೈದರಾಬಾದ್. ಮಾಂಜರಾಬಾದ್ ಸಕಲೇಶ್ಪುರ. ಈಗ ನೋಡಿ, ಈಗಿನ ಕರ್ನಾಟಕದಲ್ಲಿರುವ ಸಕಲೇಶ್ಪುರಕ್ಕೆ ಮುಂಚೆ ಮಾಂಜರಾಬಾದ್ ಅಂತಿರು. ಕಾಳಿಘಾಟ್ ಕೋಲ್ಕತ್ತಾ. ಇಂದ್ರಪ್ರಸ್ಥ ದೆಹಲಿ. ಹಿಂದೆ ಪ್ರಯಾಗ್ರಾಜ್ ಅಂತ ಹೆಸರಿತ್ತು. ಇದು ಇತ್ತೀಚೆಗೆ ಅಷ್ಟೇ ಅಲಹಾಬಾದಿಂದ ಮತ್ತೆ ಪ್ರಯಾಗ್ರಾಜ್ಗೆ ತಂದಿದ್ದಾರೆ ಹೆಸರು. ಓಕೆ, ಮುಂಚೆ ಒಂದು ಐತಿಹಾಸಿಕವಾಗಿ ಪ್ರಯಾಗ್ ಇತ್ತು ಹೆಸರು. ಆಮೇಲೆ ಈಗ ಸದ್ಯಕ್ಕೆ ಈಗ ಒಂದು ಎಷ್ಟಪ್ಪ ಕೆಲವೊಂದು ವರ್ಷಗಳ ಹಿಂದೆಯೇ ಈ ಮತ್ತೆ ಹೆಸರು ಬದಲಾಯಿತು. ಅಲ್ಲಿ ತನಕ ಏನು ಅಲಹಾಬಾದ್ ಅಂತ ಇತ್ತು ಇದು. ಓಕೆ, ಆಮೇಲೆ ಮತ್ತೆ ಮರಳಿ ಪ್ರಯಾಗ್ರಾಜ್ ಅಂತ ಮಾಡಿದ್ದಾರೆ. ಈಗ ಹೇಗೆ ಅಯೋಧ್ಯೆ ಇದ್ದದ್ದು ಫೈಜಾಬಾದ್ ಆಯ್ತಲ್ಲ, ಮತ್ತು ಫೈಜಾಬಾದ್ ಇದ್ದದ್ದು ಅಯೋಧ್ಯೆ ಆಯಿತು. ಹಾಗೆ ಧಾರಾಶಿವ ಅಂತ ಮುಂಚೆ ಇತ್ತು, ಈಗ ಉಸ್ಮಾನಾಬಾದ್ ಆಯಿತು. ಇದು ಮಹಾರಾಷ್ಟ್ರದಲ್ಲಿರುವ ಒಂದು ಜಿಲ್ಲೆ. ಮತ್ತು ಈ ಉಸ್ಮಾನಾಬಾದವನ್ನು ಮತ್ತೆ ಧಾರಾಶಿವ ಅಂತ ಮಾಡಿದ್ದಾರೆ. ಓಕೆ, ಮತ್ತು ಔರಂಗಾಬಾದ್ ಅಂತ ಕೇಳಿರ್ಬೋದು ನೀವು. ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿ, ಅದನ್ನು ಸಂಭಾಜಿನಗರ ಅಂತಾರೆ ಈಗ. ಜಯಸಿಂಹ ಹುಮ್ನಾಬಾದ್. ಗಾಂಧಾರ್ ಅಫ್ಘಾನಿಸ್ತಾನ್. ಫ್ರೆಂಡ್ಸ್, ಈ ಒಂದು ಬುಡಕಟ್ಟು ಸಮುದಾಯಗಳ ಮೇಲೆ ಒಂದು ಹೊಂದಿಸಿ ಬರೆಯಿರಿ ಅಥವಾ ಒಂದು ಸಿಂಗಲ್ ಕ್ವಶನನ್ನು ಕೇಳ್ಬೋದು. ಐ ಥಿಂಕ್ ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ ನಿಮಗೆ. ಒಂದು ಕಡೆ ರಾಜ್ಯಗಳನ್ನು ಕೊಡ್ತಾರೆ, ಮತ್ತೊಂದು ಕಡೆ ಬುಡಕಟ್ಟು ಜನಾಂಗ ಕೊಟ್ಟಿರ್ತಾರೆ. ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಒಂದನೇದು ಅರುಣಾಚಲ ಪ್ರದೇಶದಲ್ಲಿ. ಇಂಪಾರ್ಟೆಂಟ್ ಇದ್ದದ್ದು. ಅರುಣಾಚಲದಲ್ಲಿ ನೆನಪು ಹೆಂಗೆ ಹಿಡಿದು ಅದನ್ನು ಹೇಳ್ತೀನಿ ನಾನು ನಿಮಗೆ ಒಂದು ಟ್ರಿಕ್ಕು. ಇಲ್ಲಿ ಅರುಣಾಚಲದಲ್ಲಿ ಎಲ್ಲ ಇರೋದು ಅದಿಂದ ಸ್ಟಾರ್ಟ್ ಆಗ್ತಾವೆ. ಅಬೋರ್ಸ್ ಆದಿ ಅಪಟಾನಿ. ಓಕೆ, ಅಬೋರ್ಸ್ ಆದಿ ಅಪಟಾನಿ. ನೆಕ್ಸ್ಟ್ ನಾಗಾಲ್ಯಾಂಡ್ ಕೆಲವೊಂದು ಡಿಫ್ರೆಂಟ್ ಇರ್ತಾವೆ. ಅಂಗಾಮಿ, ಅವೋ, ರೆಂಗ್ಮಾ, ಸೇಮಾ, ಜಿಲಿಯಾಂಗ್, ಮೈಥಿ. ಆಸಾಮ್ ಮತ್ತು ಅರುಣಾಚಲದಲ್ಲಿ ಒಂದು ಸೇಮು ಅಬೋರ್ಸ್. ನೆಕ್ಸ್ಟ್ ಬೋಡೋ, ಚುಟಿಯಾ, ಕಚಾರಿ, ಖಾಸಿ, ಮಿಶಿಂಗ್. ತಮಿಳುನಾಡು ಬಡಗ, ಇರುಲ್ಲಾ, ಕೋಟಾ, ಟೋಡಾ ಅಥವಾ ತೋಡಾ. ಮಧ್ಯಪ್ರದೇಶ್ ಬೈಗ, ಭಿಲ್, ಗೋಂಡಾ, ಕೋಲ್, ಮುರಿಯಾ, ಅರೋನ್. ಗುಜರಾತ್ ಬೈಗ, ಬಿಲ್, ಡಾಂಗ. ಈ ಕೆಲವೊಂದು ಮಧ್ಯಪ್ರದೇಶ ಗುಜರಾತ್ ಸ್ವಲ್ಪ ಸೇಮ್ ಅದಾವೆ. ಬಿಹಾರ್ ಬಿರ್ಹೋರ್, ಮುಂಡಾ ಇದು ಜಾರ್ಖಂಡದಲ್ಲಿ ಕೂಡ ಕಂಡು ಬರ್ತದೆ. ಅರೋನ್ ಆಂಧ್ರ ಪ್ರದೇಶದಲ್ಲಿ. ಚೆಂಚೂಸ್, ಗೋಂಡಾ. ಓಕೆ, ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ದಲ್ಲಿ ಗ್ರೇಟ್ ಅಂಡಮಾನ್, ಜರಾವ್, ಓಂಚ್, ಸೆಂತಿಲೆಸ್. ಓಕೆ, ಇವೆಲ್ಲ ನೆನಪಿಡೋದು ಸ್ವಲ್ಪ ಕಷ್ಟ. ಆದರೆ ನೀವು ಮರಳಿ ಸ್ವಲ್ಪ ಇದನ್ನು ಒಂದು ಅಧ್ಯಯನ ಮಾಡಿದ್ರೆ ನಿಮಗೆ ನೆನಪು ಉಳಿಲಿಲ್ಲ ಅಂದ್ರೂ ಈ ಥರ ಕಾಮನ್ ಇದ್ದದ್ದು ಬೈಗ, ಭಿಲ್ಲ. ಓಕೆ, ಮಧ್ಯಪ್ರದೇಶ, ಗುಜರಾತ್. ಓಕೆ, ಮತ್ತು ಅಬೋರ್ಸ್ ಇದು ಅರುಣಾಚಲ ಪ್ರದೇಶ, ಅಸ್ಸಾಂ. ಓಕೆ, ಈ ಥರ ನೀವು ನೋಡ್ಬೋದು. ಓಕೆ, ಇಲ್ಲಿ ನೋಡಿ ಕೆಲವೊಂದು ದ್ವೀಪದ ಮಾಹಿತಿ ಕೊಡ್ತೀನಿ ನಾನು ನಿಮಗೆ ಎಲ್ಲರಿಗೂ ಗೊತ್ತು.
ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಅಂತ ಗೊತ್ತು ನಮ್ಮ ಭಾರತದಲ್ಲಿ. ಓಕೆ, ಬಟ್ ಆ ದ್ವೀಪಗಳು ಎಷ್ಟಿದ್ದಾವೆ, ನಡುಗಡ್ಡೆಗಳು ಎಷ್ಟಿದ್ದಾವೆ ಅಂತ ನಿಮಗೆ ಗೊತ್ತಿರಬೇಕು. ಸುಮಾರು 247 ದ್ವೀಪಗಳು ಭಾರತದ ಸಾರ್ವಭೌಮತ್ವದಲ್ಲಿವೆ. ನಿಮಗೆ ಲಕ್ಷದ್ವೀಪ ಅಂತ ಆ ಒಂದು ಕೇಂದ್ರಾಡಳಿತ ಪ್ರದೇಶ ಇದ್ದಾವೆ, ಓಕೆ, ಬಟ್ ಅದರಲ್ಲೇ ಎಷ್ಟು ಬೇರೆ ಬೇರೆ ದ್ವೀಪಗಳಿದ್ದಾವೆ. ಇದರಲ್ಲಿ 204 ಬಂಗಾಳ ಕೊಲ್ಲಿಯಲ್ಲಿ ಅದಾವೆ, ಇನ್ನುಳಿದಿದ್ದು ಅರೇಬಿಯನ್ ಸಮುದ್ರದಲ್ಲಿ. ಅಂದರೆ 204 ಇವೇನದಾವಲ್ಲ ಇವೆಲ್ಲ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸಂಬಂಧಪಟ್ಟದ್ದು. ಓಕೆ, ಉಳಿದ 43 ಇವೆಲ್ಲ ಏನಪ್ಪ ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟದ್ದು. ಓಕೆ, ಸೊ ಇವೆರಡು ಪ್ರಮುಖ ದ್ವೀಪಗಳ ಸಮೂಹಗಳಾಗಿವೆ. ಓಕೆ, ಈಗಾಗಲೇ ಹೇಳಿದಾಗೆ ಅಂಡಮಾನ್ನಲ್ಲಿ 204 ಓಕೆ ದ್ವೀಪಗಳ ಸಮೂಹವಾಗಿದ್ದು, ನಿಕೋಬಾರ್ನಲ್ಲಿ ನೋಡಿ ನಿಕೋಬಾರ್ನಲ್ಲಿ 19 ಇದಾವೆ. ಮತ್ತೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನೋಡಿ, ನಿಕೋಬಾರ್ನಲ್ಲಿ ಇರುವ ದ್ವೀಪ ಸಮೂಹ 19, ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಅಂತಿದ್ದಾರೆ, ಇವು 204. ಓಕೆ, ಜಗತ್ತಿನ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್, ಜಗತ್ತಿನ ಅತಿ ಸಣ್ಣ ದ್ವೀಪ ನೌರು, ನೆನಪಿರಲಿ. ಓಕೆ, ನಾನು ಇನ್ಕ ಏನು ಹೇಳಿದೆ ನಿಮಗೆ, 204 ಅಂಡಮಾನ್, ಓಕೆ, 43 ಲಕ್ಷದ್ವೀಪ ಅಂತ ಹೇಳಿದೆ, 43 ಇಲ್ಲ. ಓಕೆ, ಇದರಲ್ಲೇ ಮತ್ತೆ ನಿಕೋಬಾರ್ ಪ್ಲಸ್ ಆಗ್ತವೆ. ಓಕೆ, ಸೊ 3 2 223. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಉಳಿದದ್ದು ಎಷ್ಟು 27 ಏನಾಗ್ತಾವು, ಇವು ಲಕ್ಷದ್ವೀಪಗಳ ಒಂದು ಹವಳ ದ್ವೀಪಗಳಾಗಿವೆ, ಇವುಗಳ ಸಮೂಹ. ಓಕೆ, ಈ ಲಕ್ಷದ್ವೀಪ ಇದು ಕೇರಳದ ಒಂದು ಪಶ್ಚಿಮಕ್ಕೆ ಸುಮಾರು 300 ಕಿಲೋಮೀಟರ್ ದೂರ ವ್ಯಾಪಿಸಿದೆ. ಓಕೆನಾ, ಇದಿಷ್ಟು ಈ ಒಂದು ಕ್ವಿಕ್ ರಿವಿಷನಲ್ಲಿರುವ ಒಂದು ಲೇಟೆಸ್ಟ್ ಮಾಹಿತಿ ಆಗಿತ್ತು. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ಬೇರೆ ಸ್ವಲ್ಪ ಇಂಪಾರ್ಟೆಂಟ್ ನೋಡೋಣ. ಏನಪ್ಪ ಅಂದರೆ ಈ ಥರ ಒಂದು ಸ್ವಲ್ಪ ಕ್ವಿಕ್ಕಾಗಿ ರಿವಿಷನ್ ಮಾಡಿದ್ದೀವಿ ಅಂದರೆ ಇಂಥ ಸಿಂಪಲ್ ಕ್ವಶನೇ. ಓಕೆನಾ, ಈಗ ನಿಮ್ಗೆ ಕೇಳ್ತಾರೆ ಎಷ್ಟಿದಪ್ಪ ಟೋಟಲು 247 ದ್ವೀಪಗಳ ಇದಾವೆ. ಓಕೆ, ಐಲ್ಯಾಂಡ್ ಅದಾವೆ 247. ಅದಕ್ಕೆ ನಿಮಗೆ ಸಿಂಪಲಾಗಿ ಕೇಳಿದ್ರೆ ಬರಬೇಕು. ಓಕೆ, ನೋಡಲಿಕ್ಕೆ ಸಿಂಪಲ್ ಅನ್ನಿಸ್ತಾವೆ, ಬಟ್ ಇದರಲ್ಲೇ ಕ್ವಶನ್ಗಳು ಮಿಸ್ ಆಗ್ತಾವೆ. ಓಕೆನಾ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.